ಇದರಲ್ಲಿ ನನಗನ್ಸುತ್ತೆ ರಾಜ್ಯದ್ದೇನು ಪಾಲಿಲ್ಲ. ಇದರಲ್ಲಿ ಎಲ್ಲದ ಕೇಂದ್ರ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅವರು ಕೂಡ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋ ವಿಶ್ವಾಸ ನನಗಿದೆ. ಕೇಜ್ರಿವಾಲ್ ಅವರು ಒಂಥರ ಮತಿ ಭ್ರಮಣೆ ಆಗಿರೋ ರೀತಿ, ಒಂಥರ ಜೈಲಲ್ಲಿದ್ದು ಭಾಳ ದಿನ ಜೈಲಲ್ಲಿದ್ದು ಒಂಥರ ಹುಚ್ಚಿನ ರೀತಿ ವರ್ತಿಸ್ತಾ ಇದ್ದಾರೆ. BJPಯ ಆಂತರಿಕ ವಿಚಾರಗಳನ್ನು ಮಾತಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅವ್ರಿಗೆ? ಈಗ ಅವರ INDA ಪಾರ್ಟಿಯ ಪ್ರಧಾನಮಂತ್ರಿ ಯಾರು ಅಂತ ಅವ್ರಿಗೆ ಘೋಷಣೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಅವ್ರಿಗೆ ಒದ್ದಾಡ್ತಾ ಇದ್ದಾರೆ. ಎಲ್ಲಿ ಘೋಷಣೆ ಆದರೆ INDA ಒಡೆದೋಗುತ್ತೋ ಅನ್ನೋ ಭಯದಲ್ಲಿದ್ದಾರೆ. ಇವತ್ತು ನಮ್ಮ ಪಾರ್ಟಿಯ ಪ್ರಧಾನಮಂತ್ರಿ ಈಗಾಗಲೇ ಜಗಜ್ಜಾಹೀರಾತಾಗಿರೋದು ಪ್ರಪಂಚದಲ್ಲಿ, ಇಂಡಿಯಾದಲ್ಲಲ್ಲ, ಇಡೀ ಪ್ರಪಂಚದಲ್ಲೇ ಜಗಜ್ಜಾಹೀರಾತಾಗಿರುವಂಥದ್ದು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ. ಮತ್ತು ಅದೇನೋ 75 ವರ್ಷ ಅಂತ ಎಲ್ಲಿದೆ? ಯಾವ BJPಯ ಕಾರ್ಯಕಾರಿಣಿ ಸಮಿತಿ, ನಾನು ಕೂಡ ಕಳೆದ 20 ವರ್ಷದಿಂದ ದೇಶದ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್. ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಕಳೆದ 20 ವರ್ಷದಿಂದ ನಾನು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರು. ಏನೇ ತೀರ್ಮಾನ ಆಗಬೇಕಾದ್ರೂ ಆ ಥರದ್ದು ನ್ಯಾಷನಲ್ ಎಕ್ಸಿಕ್ಯೂಟಿವ್ ತೀರ್ಮಾನ ಆಗಬೇಕು. ಇದುವರೆಗೂ ಆ ಥರದ ಅಜೆಂಡಾ ಎಲ್ಲೂ ಬಂದಿಲ್ಲ. ಕಳೆದ ಬಾರಿನೂ ಕೂಡ ಮಧ್ಯಪ್ರದೇಶದಲ್ಲಿ 80 ವರ್ಷದವ್ರಿಗೆ 79, 75, 78 ಈ ಥರದವ್ರಿಗೆ 16 ಜನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಜನಕ್ಕೆ ಟಿಕೆಟ್ ಕೊಟ್ಟಿದ್ದೀರಿ. ನಾವು ತಿಪ್ಪಾರೆಡ್ಡಿ ಕೊಟ್ಟಿದ್ದೀರಿ, ಯಡಿಯೂರಪ್ಪನವ್ರು ಕೊಟ್ಟಿದ್ದೀರಿ, ಬೇಕಾದಷ್ಟು ಜನ ಕೊಟ್ಟಿದ್ದೀರಿ ನಾವು ಕೂಡ. ಅದರಿಂದ ಈ ಥರ 75 ವರ್ಷ ಅಂತ ಏನೂ ಕೂಡ BJPಯಲ್ಲಿ ಆ ಥರದ್ದು ಯಾವುದೇ ಕಾರ್ಯಕಾರಿ ಸಮಿತಿಯಲ್ಲಾಗಲಿ ಯಾವುದೇ ಒಂದು ಅಜೆಂಡಾದಲ್ಲಿ ಇಲ್ಲ. ಅದು ಹಾಗೇ ಸೃಷ್ಟಿಯಾಗಿರುವಂಥದ್ದು. ಅದರಿಂದ ನರೇಂದ್ರ ಮೋದಿಯವರು ಫುಲ್ ಟರ್ಮ್ ಪ್ರಧಾನಿಯಾಗಿ ಇರ್ತಾರೆ. ಈ ನೀತಿ ನಿಯಮಗಳ ಏನೂ ಕೂಡ ಕಳೆದ ಎಲ್ಲ ಚುನಾವಣೆಗಳಲ್ಲಿ ನಾವು ನೋಡ್ತಾ ಇದ್ವಿ. ಆ ಥರ ಹೋದ್ಸರಿ ಬಸವರಾಜ್ ಅವ್ರಿಗೂ, ತುಮಕೂರು ಬಸವರಾಜ್ ಅವ್ರಿಗೆ ಹೋದ್ಸರಿನೂ ಟಿಕೆಟ್ ಕೊಟ್ಟಿದ್ರಿ ನಾವು. ಹಂಗಿಲ್ಲ, ಇವರೇ ಸೃಷ್ಟಿ ಮಾಡ್ಕೊಂಡಿರೋದು. ಕಾಂಗ್ರೆಸ್ ಅವರು, ವಿರೋಧ ಪಕ್ಷದವರು ಸೃಷ್ಟಿ ಮಾಡ್ಕೊಂಡಿರೋದು. ಅದಕ್ಕೆ ಫಸ್ಟು ಕೇಜ್ರಿವಾಲ್ ಅವ್ರಿಗೆ ಹೇಳ್ತೀನಿ, ಜೈಲಿಂದ ಬಂದಿದ್ದೀರಾ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಬುದ್ಧಿಯನ್ನು ಸ್ಥೀಮಿತದಲ್ಲಿ ಇಟ್ಕೊಂಡು ಮಾತಾಡಿ. ಇನ್ನು ಮತ್ತೆ ಜೈಲಿಗೆ ಹೋಗ್ಬೇಕಲ್ಲ, ನೀವೇನು ಸುಮ್ಮನೆ ಎಲೆಕ್ಷನ್ಗೋಸ್ಕರ ನಿಮ್ಗೆ ಒಂದು 20-25 ದಿನ ಕೊಟ್ಟಿರೋದಷ್ಟೇ. ಮತ್ತೆ ಜೈಲಿಗೆ ಹೋಗೋದು ಪಕ್ಕ ಆಗಿದೆಯಲ್ಲ, ಡೇಟು ಎಲ್ಲ ಫಿಕ್ಸ್ ಆಗಿದೆಯಲ್ಲ. ನೀವೇ ಹೋಗಿ ಸರೆಂಡರ್ ಆಗಬೇಕು ಅಂತಲೂ ಕೋರ್ಟ್ ತೀರ್ಮಾನ ಕೊಟ್ಟಿದೆಯಲ್ಲ. ಮತ್ತು ಏನೋ ಬಿಡುಗಡೆ, ಅದು ದೊಡ್ಡ ಬಿಡುಗಡೆ, ಬಿಡುಗಡೆ ಏನಿಲ್ಲ, ಒಂಥರ ಈಚೆ ಬಂದಂಗೆ ಅಷ್ಟೇ. ಎಲೆಕ್ಷನ್ಗೋಸ್ಕರ ಈಚೆ ಬಂದಿರೋದು ಅಷ್ಟೇ. ಅಷ್ಟು ಬಿಟ್ಟರೆ ಯಾವುದೇ ರೀತಿ ಅವರ ಮಾಡಿರೋವಂಥ ಕೋಟ್ಯಾಂತರ ರೂಪಾಯಿ ಹಗರಣದಲ್ಲಿ ಈಗಾಗಲೇ ಸಿಲುಕೊಂಡು ಭಾಳ ಜನ ಜೈಲಲ್ಲಿದ್ದಾರೆ. ಅವ್ರದ್ದೇ ಮುಖ್ಯಮಂತ್ರಿ ಕಳೆದ 6-7 ತಿಂಗಳು ಮೇಲಾಗೋಯ್ತಲ್ಲ ಜೈಲಿಗೆ ಹೋಗಿ. ಅದರಿಂದ ಕೇಜ್ರಿವಾಲ್ ಏನು ಮಾತಾಡ್ತಾರೆ, ಅವರೊಬ್ಬ ಹುಚ್ಚನ ಜೈಲಿನಿಂದ ಬಂದಿದ್ದಾನಲ್ಲ, ಅದಕ್ಕೆ ಜೈಲಿಂದ ಇದ್ದು ಆ ಕೈದಿಗಳ ಮಧ್ಯೆ ಇದ್ದು ಕೂಡ ಅವ್ರಿಗೊಂಥರ ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. BJPಯಲ್ಲಿ ಆ ಥರದ್ದೇನು, ನಮ್ಮ ಪ್ರಧಾನಮಂತ್ರಿ ನಾವು ಹಾಗೇ ಹೊರಟಿದ್ವಿ, ನರೇಂದ್ರ ಮೋದಿನೇ ಪ್ರಧಾನಿ ಅಂತೇಳಿ 1,00,000 ಸರಿ ಹೇಳಿದ್ದೀರಿ ನಮ್ಮ ಕಾರ್ಯಕರ್ತರು. ಅದರಿಂದ ಯಾವುದೇ ಬದಲಾವಣೆಗಳೇನು ಇಲ್ಲ. ಅವ್ರು ಇನ್ನೂ ಮಾತಾಡ್ತಾರೆ, ಅಂದರೆ ಪಕ್ಷ ನಾಯಕರನ್ನೆಲ್ಲ ಜೈಲಿಗೆ ಕಳಿಸ್ತಾರೆ ಮತ್ತೆ ಅಧಿಕಾರಕ್ಕೆ ಬಂದರೆ ಅಂತ. ಈಗ ತಪ್ಪು ಮಾಡಿಲ್ಲ ಅಂದರೆ ಜೈಲಿಗೆ ಹಾಕೋತಾರೆ. ಈಗ ಕೋರ್ಟಲ್ಲಿ ಬೇಲ್ ಕೊಡ್ಬೋದಾಯ್ತಲ್ಲ. ಈಗ ಏನೂ ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಬೇಲ್ ಕೊಡ್ತಾರೆ. ದಾಖಲೆಗಳು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ 5 ನಿಮಿಷಕ್ಕೆ ಬೇಲ್ ಕೊಡ್ತಾರೆ ನ್ಯಾಯಾಲಯ. ಈಗ ಬೇಕಾದಷ್ಟು ಜನಕ್ಕೆ ಬೇಲ್ ಕೊಟ್ಟಿದ್ದಾರೆ. ಈಗ ಲಲ್ಲೂ ಪ್ರಸಾದ್ ಮೇವು ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದರು 2 ಸರಿ 3 ಸರಿ. ಹಂಗಾರೆ ತಪ್ಪದು? ಅವರು ವಿರೋಧ ಪಕ್ಷದ ಇದ್ರು, ಅವರೇನು ತಪ್ಪು ಮಾಡಿಲ್ಲ ಅಂತನಾ? ಈಗ 106 ಕೋಟಿ ಮದ್ಯ ಹಗರಣದಲ್ಲಿ ಭಾಗಿಯಾಗಿದ್ದಾರಲ್ಲ ಅವರು ಉಪಮುಖ್ಯಮಂತ್ರಿ, ಯಾಕೆ ಜೈಲಲ್ಲಿದ್ದಾರೆ? ಇಷ್ಟು ವರ್ಷ ಒಂದು ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಇದೆ ಅನ್ನೋ ಗೊತ್ತಿಲ್ಲ. ಯಾವುದೇ ಕೋರ್ಟ್ ಆಗಿದ್ದರೂ ಇಷ್ಟೊತ್ತಿಗೆ ಏನಾದರೂ ಆಪಾದನೆ ಇಲ್ಲ ಅಂದರೆ ಇಷ್ಟೊತ್ತಿಗೆ ಬೇಲ್ ಕೊಟ್ಬಿಡ್ತಾಯಿದ್ರು. ಕೊಟ್ಟಿಲ್ಲ ಅಂದರೆ ಸರಿಯಾದಂಥ ದಾಖಲೆಗಳಿದೆ, ದೊಡ್ಡ ಅವ್ಯವಹಾರ ಆಗಿದೆ. ಆಂಧ್ರದಿಂದ ಹಿಡಿದು ಡೆಲ್ಲಿವರೆಗೂ ಈಗಾಗಲೇ ಹಲವಾರು ಜನನ ಬಂಧಿಸಿದ್ದಾರೆ. ಅದರಿಂದ ವಿರೋಧ ಪಕ್ಷ ಅನ್ನೋದು ಬೇಕಾದಷ್ಟು ವಿರೋಧ ಪಕ್ಷ ಇದೆ ಈ ದೇಶದಲ್ಲಿ. ಸುಮಾರು ಒಂದು 50-60 ಪಾರ್ಟಿಗಳು, ಸ್ಟೇಟು ನ್ಯಾಷನಲ್ ಲೆವೆಲಲ್ಲಿ 50-60 ಪಾರ್ಟಿ, ಏನು ಅದಕ್ಕಿಂತ ಜಾಸ್ತಿ ಇದೆ. ಜೈಲಲ್ಲಿರೋರು ಯಾರು? ಕೇಜ್ರಿವಾಲ್ ಜೈಲಲ್ಲಿದ್ದಾರೆ, ಲಲ್ಲೂ ಪ್ರಸಾದ್ ಜೈಲಲ್ಲಿದ್ದಾರೆ. ಈ ಥರದವರು ಒಂದು 4-5 ಜನ ಜೈಲಲ್ಲಿದ್ದರೆ ಇನ್ನೆಲ್ಲ ಜೈಲಲ್ಲಿದ್ದಾರೆ. ಅದರಿಂದ ಅವರು ಒಂಥರ KVS ಹಾಕ್ಕೊಂಡಂಗೆ ಸಪೋರ್ಟ್ ಮಾಡಿ ಎಲ್ಲರೂ
ಎಲ್ಲ ವಿರೋಧ ಪಕ್ಷದವರು ನಿಮ್ಮನ್ನೆಲ್ಲ ಜೈಲಿಗೆ ಹಾಕ್ತಾರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೋಸ್ಕರ ಮಾಡಿದ್ದಾರೆ ಅಷ್ಟೇ. ಹಾಂ, ಅಂತ ಒಂಥರ ಅವ್ರಿಗೂ ಒಂದು ಕ್ರಿಮಿನಲ್ ಮೈಂಡ್ ಅವ್ರದ್ದು. ಆ ಕ್ರಿಮಿನಲ್ ಮೈಂಡಿಂದ ಮಾಡಿದ್ದಾರೆ ಅಷ್ಟೇ, ಇದರಲ್ಲಿ ಏನೂ ಇರಲಿಲ್ಲ.